ಬೆಳೆ ನಷ್ಟ ಪರಿಹಾರದ ಹಣದಲ್ಲಿ ಅಧಿಕಾರಿಗಳ ಗೋಲ್ಮಾಲ್. ಜಮೀನು ನಂದು ಬೇರೆಯವರು ಇದಕ್ಕೆ ಅವರು ಆಧಾರ್ ಕಾರ್ಡ್ ಹಾಕಿ ಅವ್ರ ಅಕೌಂಟ್ ಹಾಕಿ ಸರಿಯಾಗಿ ನನ್ನ ಹೆಸರು ಶೇಷಾದ್ರಿ ಇರೋನ್ನ ಅಂತ ಹೆಸರನ್ನ ಶೇಷಾದ್ರಿ ಗೌಡ ಅನ್ನೋ ಹುಡುಗನ ಹೆಸರು ತೆಗೆದು ಅವ್ರ ಅಕೌಂಟ್ ಹಾಕಿ ಅವರು ದುಡ್ಡು ತಗೊಂಡಿದ್ದಾರೆ. ಬೆಳೆ ನಷ್ಟ ಬರಬೇಕಾಗಿದ್ದ ರೈತನ ಬದಲಿಗೆ ಬೇರೊಬ್ಬರ ಅಕೌಂಟ್ಗೆ ಹಣ ಜಮೆ. ದೇಶಕ್ಕೆ ಅನ್ನ ಕೊಡುವವರಂದ್ರೆ ಅದು ಅನ್ನದಾತ. ಆದರೆ ಅನ್ನದಾತನಿಗೆ ಬರಬೇಕಾಗಿದ್ದ ಹಣವನ್ನ ಬೇರೊಬ್ಬರ ಅಕೌಂಟ್ಗೆ ಜಮೆ ಮಾಡಿ ಅಧಿಕಾರಿಗಳು ಗೋಲ್ಮಾಲ್ ಮಾಡಿದ ಪ್ರಕರಣ ತಡವಾಗಿ ಬೆಳಕಿಗೆ ಬಂದಿದೆ. ಹೌದು, 2022ರಲ್ಲಿ ಅಕಾಲಿಕ ಮಳೆಯಿಂದ ರಾಜ್ಯದ ನಾನಾ ಭಾಗಗಳಲ್ಲಿ ಬೆಳೆ ನಷ್ಟವಾಗಿತ್ತು. ಹೀಗಾಗಿ ಬೆಳೆ ನಷ್ಟ ಅನುಭವಿಸಿದ ರೈತರಿಗೆ ಸರ್ಕಾರ ನೆರವಾಗಿದ್ದು ರೈತರಿಗೆ ಬೆಳೆ ನಷ್ಟವನ್ನ ನೀಡಲಾಗಿತ್ತು. ಆದರೆ ಬೆಳೆ ಪರಿಹಾರದ ಹಣದಲ್ಲಿ ಅಧಿಕಾರಿಗಳು ಫಲಾನುಭವಿಗಳಿಗೆ ಚಳ್ಳೆಹಣ್ಣನ್ನ ತಿನ್ನಿಸಿರುವ ಪ್ರಕರಣ ತುಮಕೂರು ಜಿಲ್ಲೆ ಪಾವಗಡ ತಾಲೂಕಿನಲ್ಲಿ ಬೆಳಕಿಗೆ ಬಂದಿದೆ. ಪಾವಗಡ ತಾಲೂಕಿನ ಅರಳಿಕುಂಟೆ ಗ್ರಾಮದ ನಿವಾಸಿಯಾಗಿರೋ ಶೇಷಾದ್ರಿ ಎಂಬ ರೈತ ಸುಮಾರು 5 ರಿಂದ 6 ಎಕರೆ ಜಮೀನಿನಲ್ಲಿ ತೊಗರಿ ಬೆಳೆಯನ್ನ ಹಾಕಿದ್ದು ಅಕಾಲಿಕ ಮಳೆಯಿಂದಾಗಿ ಬೆಳೆ ನಾಶವಾಗಿತ್ತು. ಹೀಗಾಗಿ ಕೃಷಿ ಇಲಾಖೆಯಲ್ಲಿ ಬೆಳೆ ನಷ್ಟ ಪರಿಹಾರಕ್ಕಾಗಿ ಶೇಷಾದ್ರಿ ಅವರು ದಾಖಲೆ ಸಮೇತ ಅರ್ಜಿಯನ್ನ ಹಾಕಿದ್ರು. ಅಲ್ಲದೆ ರೈತರ ಜಮೀನಿಗೆ ಭೇಟಿಯನ್ನ ನೀಡಿದ್ದ ಕೃಷಿ ಇಲಾಖೆ ಅಧಿಕಾರಿಗಳು ಜಿಪಿಎಸ್ ಫೋಟೋಸ್ ಹಾಗೂ ಮಾಹಿತಿಯನ್ನ ಪಡೆದಿದ್ದು ಶೇಷಾದ್ರಿ ಅವರಿಗೆ ಸುಮಾರು 49,999 ರೂಪಾಯಿ ಹಣ ಬೆಳೆ ನಷ್ಟ ಪರಿಹಾರ ನೀಡುವುದಾಗಿ ಸರ್ಕಾರ ಘೋಷಣೆಯನ್ನ ಮಾಡಿತ್ತು. ಆದರೆ ಈ ಬೆಳೆ ನಷ್ಟ ಪರಿಹಾರ ಹಣವನ್ನ ಬೇರೊಬ್ಬರ ಖಾತೆಗೆ ಹಣ ಜಮೆ ಆಗಿರೋದು ತಡವಾಗಿ ಬೆಳಕಿಗೆ ಬಂದಿದೆ. ಜಮೀನು ನಂದು ಬೇರೆಯವರು ಇದಕ್ಕೆ ಅವರು ಆಧಾರ್ ಕಾರ್ಡ್ ಹಾಕಿ ಅವ್ರ ಅಕೌಂಟ್ ಹಾಕಿ ಸರಿಯಾಗಿ ನನ್ನ ಹೆಸರು ಶೇಷಾದ್ರಿ ಇರೋನ್ನ ಅಂತ ಹೆಸರನ್ನ ಶೇಷಾದ್ರಿ ಗೌಡ ಅನ್ನೋ ಹುಡುಗನ ಹೆಸರು ತೆಗೆದು ಅವ್ರ ಅಕೌಂಟ್ ಹಾಕಿ ಅವರು ದುಡ್ಡು ತಗೊಂಡಿದ್ದಾರೆ. ನಮ್ಮ ಅಕೌಂಟ್ಗೆ ಬಂದಿಲ್ಲ. ಇನ್ನು ಬೆಳೆ ಪರಿಹಾರದ ಹಣ ಸಂದಾಯವಾದ ಬಗ್ಗೆ ಶೇಷಾದ್ರಿ ಅವರು ತಹಸೀಲ್ದಾರ್ ಹಾಗೂ ಕೃಷಿ ಇಲಾಖೆಯಲ್ಲಿ ವಿಚಾರಿಸಿದಾಗ ಶೇಷಾದ್ರಿ ಗೌಡ ಎಂ ಅವರ ಖಾತೆಗೆ ಜಮೆಯಾಗಿದ್ದು ಇದರಲ್ಲಿ ಅಧಿಕಾರಿಗಳು ಶಾಮೀಲಾಗಿ ಹಣವನ್ನ ನುಂಗಿದ್ದಾರೆ ಎಂದು ಶೇಷಾದ್ರಿ ಅವರು ಆರೋಪವನ್ನ ಮಾಡುತ್ತಿದ್ದಾರೆ. ಶೇಷಾದ್ರಿ ನಮ್ಮದು ತುಮಕೂರು ಜಿಲ್ಲೆ ಪಾವಗಡ ತಾಲೂಕು ಅರಳಿಕುಂಟೆ ಅಂತ ಗ್ರಾಮ. ನಮಗೆ 2021-22ರಲ್ಲಿ ಬೆಳೆ ನಷ್ಟ ಪರಿಹಾರವಾಗಿ ನಮಗೆ ದುಡ್ಡು ಬಂದಿತ್ತು. ನಮ್ಮ ಜಮೀನು 49/5 ಸರ್ವೆ ನಂಬರಲ್ಲಿ 5 ಎಕರೆ 22 ಗುಂಟೆ ಇರುತ್ತೆ. ಅದಕ್ಕೆ ₹1 ಕಮ್ಮಿ 50,000 ದುಡ್ಡು ಬಂದಿತ್ತು. ಆ ದುಡ್ಡು ಜಮೀನು ನಮ್ಮದು, ಅದರ ದುಡ್ಡು ನನಗೆ ಬಂದಿಲ್ಲ. ಸೇಮ್ ನನ್ನ ಹೆಸರಿರೋಂಥ ಹೆಸರಲ್ಲಿ ಬೇರೆಯವ್ರಿಗೆ ಹಾಕ್ಕೊಂಡಿದ್ದಾರೆ. ಅದು ಯಾರು ಹಾಕಿದ್ದಾರೆ ನನಗೆ ಗೊತ್ತಿಲ್ಲ. ದಯವಿಟ್ಟು ಆ 50,000 ಹಣ ನನಗೆ ಬರುವಂತೆ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಇದು 49/5 ಸರ್ವೆ ನಂಬರು. ಈ ಪಾಣಿಗೆ 50,000 ದುಡ್ಡು ಬಂದಿತ್ತು. ನನ್ನ ಜಮೀನಲ್ಲಿ ಬೇರೆಯವ್ರಿಗೆ ದುಡ್ಡು ತಗೊಂಡಿದ್ದಾರೆ. ನನ್ನ ಜಮೀನು ನಂದು ಬೇರೆಯವರು ಇದಕ್ಕೆ ಅವರು ಆಧಾರ್ ಕಾರ್ಡ್ ಹಾಕಿ ಅವ್ರ ಅಕೌಂಟ್ ಹಾಕಿ ಸರಿಯಾಗಿ ನನ್ನ ಹೆಸರು ಶೇಷಾದ್ರಿ ಇರೋನ್ನ ಅಂತ ಹೆಸರನ್ನ ಶೇಷಾದ್ರಿ ಗೌಡ ಅನ್ನೋ ಹುಡುಗನ ಹೆಸರು ತೆಗೆದು ಅವ್ರ ಅಕೌಂಟ್ ಹಾಕಿ ಅವರು ದುಡ್ಡು ತಗೊಂಡಿದ್ದಾರೆ. ನಮ್ಮ ಅಕೌಂಟ್ಗೆ ಬಂದಿಲ್ಲ. ಈ ಥರ ಆಗಿದ್ದಕ್ಕೆ ಮಾಹಿತಿ ಗೊತ್ತಾದಮೇಲೆ ನಾನು ಕೃಷಿ ಇಲಾಖೆಗೆ ಹೋಗಿ ಅವ್ರಿಗೆ ಮಾಹಿತಿ ಕೇಳಿ ಅವ್ರಿಗೆ ಈ ಥರ ಆಗಿದೆ, ಅದು ಯಾರು ಡೀಟೇಲ್ಸ್ ಅಂತ ಕೊಡು ಅಂತ ಹೇಳಿದ್ರೆ ಇದ್ರ ಬಗ್ಗೆ ನಮಗೇನು ಗೊತ್ತಿಲ್ಲ, ತಾಲೂಕು ಆಫೀಸಲ್ಲಿ ಹೋಗಿ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವ್ರನ್ನ ಕೇಳಿ ಅಂತ ಹೇಳಿದ್ರು. ಅವರು ಅಲ್ಲೇ ಕೇಳಿದ್ರೆ ಏನಂದ್ರು? ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ಅಲ್ಲಿ ಕೇಳಿದ್ರೆ ಅವರು ಇದು ನಮಗೇನು ಗೊತ್ತಿಲ್ಲ, ಇದ್ರ ಬಗ್ಗೆ ನಮ್ಗೆ ಮಾಹಿತಿ ಇಲ್ಲ ಅಂತ ಹೇಳಿದ್ರು. ಇನ್ನು ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಸಂಪೂರ್ಣವಾಗಿ ತನಿಖೆಯನ್ನ ನಡೆಸಿ ಈ ಅಕ್ರಮದಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಎಂದು ಪತ್ತೆಯನ್ನ ಹಚ್ಚಿ ಬೆಳೆ ನಷ್ಟದ ಪರಿಹಾರ ಯಾರಿಗೆ ಸೇರಬೇಕೋ ಅವರಿಗೆ ಪರಿಹಾರದ ಹಣವನ್ನ ಒದಗಿಸಿಕೊಡಬೇಕಾಗಿದೆ. ಇಮ್ರಾನುಲ್ಲಾ, ಪ್ರಜಾಶಕ್ತಿ ಟಿವಿ, ಪಾವಗಡ.